ಜಿಲ್ಲೆಯಲ್ಲಿ MBBS ವಿದ್ಯಾರ್ಥಿನಿಯೊಬ್ಬಳು ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆಯಿಂದ ಕಳೆದ 7 ತಿಂಗಳಿಂದ ಬಳಲ್ತಾ ಇದ್ಲು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ. ಆದರೆ ಅದೊಂದು ದಿನ ಮಾತ್ರ ಯುವತಿಯ ಬದುಕಿನಲ್ಲಿ ಪವಾಡವೇ ನಡೆಯಿತು. ಇದೀಗ ಯುವತಿ ಚೇತರಿಸಿಕೊಂಡಿದ್ದಾಳೆ. ರಾಯರ ಪವಾಡವೇ ಇದಕ್ಕೆ ಕಾರಣ ಅಂತ ಕುಟುಂಬಸ್ಥರು ಮತ್ತು ಯುವತಿ ಹೇಳಿದ್ದಾಳೆ. ಈ ರೀತಿಯ ಪವಾಡ ಅದ್ಯಾವ ಜಿಲ್ಲೆಯಲ್ಲಿ ನಡೆದಿದೆ ಅಂತೀರಾ? ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ನೊಂದ ಜೀವಕ್ಕೆ ಉಸಿರೆ ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ಅರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಅಸಾಧ್ಯ ಅಂದಿದ್ದ ಯುವತಿಯ ಬದುಕಿನಲ್ಲಿ ಪವಾಡ. ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಎಂದಿದ್ದ ವೈದ್ಯರಿಗೆ ಅಚ್ಚರಿ. ವೀಲ್ಚೇರ್ ಸೇರಿದ್ದ ಯುವತಿಗೆ ರಾಯರ ಕೃಪೆಯಿಂದ ಹೊಸ ಜೀವನ. ಕಳೆದ 7 ತಿಂಗಳಿನಿಂದ ಅಪರೂಪದ ಆಟೋ ಇಮ್ಯೂನ್ ಸಮಸ್ಯೆಗೆ MBBS ವಿದ್ಯಾರ್ಥಿನಿ ಒಳಗಾಗಿದ್ದು ಪದೇ ಪದೇ ಮೂರ್ಛೆ ಹೋಗುವ ಸಮಸ್ಯೆ ಕಾಣಿಸಿಕೊಳ್ತಾ ಇತ್ತು. ದಿನೇ ದಿನೇ ಆರೋಗ್ಯ ಸ್ಥಿತಿ ಹದಗೆಟ್ಟು ಕೈಕಾಲುಗಳ ಸ್ವಾಧೀನ ಹೋಗಿ ವೀಲ್ಚೇರ್ ಆಶ್ರಯಿಸಬೇಕಾಯಿತು. ಈಗ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಸಂಪೂರ್ಣ ಗುಣಮುಖಳಾಗಿ ವೀಲ್ಚೇರ್ ತೊರೆದು ಮೊದಲಿನಂತೆ ನಡೆದಾಡ್ತಾ ಇದ್ದಾಳೆ. ಈ ಪವಾಡ ಸದೃಶ ಘಟನೆ ಹಾವೇರಿ ಜಿಲ್ಲೆಯ ನೆಗಳೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಗ್ರಾಮದ ನಿವಾಸಿ 22 ವರ್ಷದ ನಿವೇದಿತ ಶಿವಪ್ಪ ನೆಗಳೂರು ಗುಣಮುಖರಾದ ಯುವತಿ. ಹೌದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ವಿಸ್ಮಯ ಪವಾಡಗಳು ಆಗಾಗ ನಡೀತಾ ಇರುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಈಗ ರಾಯರ ಪವಾಡಕ್ಕೆ ಯುವತಿ ಆಶ್ಚರ್ಯವಾಗಿದ್ದಾಳೆ. ಗಾಬಾ ಬಿ ಆಟೋ ಇಮ್ಯೂನ್ ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸ್ ಆಯಿತು. ಆ ಡಯಾಗ್ನೋಸ್ ಆದಮೇಲೆ ಬರೀ ಫಿಟ್ಸ್ ಬರೋಕ್ಕೆ ಶುರುವಾಯಿತು ಮೇಲೆ. ಸೊ ಆವಾಗ ನಾನು ಟ್ರೀಟಿಂಗ್ ಮಾಡೋ ಡಾಕ್ಟರ್ ಅಮೃತ್ ಸರ್ ಅವರು ಮತ್ತು ಅವ್ರ ಟೀಮು ನನಗೆ ICUಗೆ ಶಿಫ್ಟ್ ಮಾಡಿದರು. ಸೊ ಅಲ್ಲಿ 18ರಿಂದ 20 ದಿನ ಇದ್ವಿ. ಅಲ್ಲಿರೋದು ಏನೂ ಲಕ್ಷ್ಯ ಇರಲಿಲ್ಲ ನನಗೆ. ಸೊ ಲಾಸ್ಟ್ 3 ಡೇಸು ನಮ್ಮ ಪಪ್ಪ ಮಮ್ಮಿಗೆ ಹೇಳಿದ್ರು ಅವರು, ಸೊ ಇವಳು ಉಳಿದಾದರೂ ಉಳಿಬೋದು, ನಮ್ಮ ಕಡೆ ಏನೂ ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ ಅಂತ ಹೇಳಿದರು, ನೀವು ದೇವ್ರ ಮೊರೆ ಹೋಗ್ರಿ ಅಂತ. ಸೊ ಅವಾಗೆಲ್ಲ ಇಲ್ಲಿ ಹೊಸರುತ್ತಿಯಲ್ಲಿರೋ ಮಠಕ್ಕೆ ಹೋಮ ಅವನ್ನ ಎಲ್ಲ ಮಾಡಿಸಿದ್ರು, ಕ್ಷೀರಾಭಿಷೇಕ ನಮ್ಮ ಅಕ್ಕ ಅವರೆಲ್ಲ ಮಾಡಿಸಿದ್ರು. ಆವಾಗ ನಾನು ಹುಷಾರಾಗಿ ಬಂದಮೇಲೆ ಸುಬದೇಂದ್ರ ತೀರ್ಥರು ಇಲ್ಲಿ ಹೊಸರತ್ತಿಗೆ ಬಂದಿದ್ದರು. ಸೊ ಆವಾಗ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಅವ್ರ ಆಶೀರ್ವಾದ ಆಗಲಿ ನಿಮಗೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಅದು ತೀರ್ಥರು ನನ್ನ ವೀಲ್ ಚೇರಲ್ಲಿ ಹೋಗಿದ್ದೆ. ಸೊ ಅವಾಗ ನಂಗೆ ನಡೆಯೋಕ್ಕೆ ಬರ್ತಿರಲಿಲ್ಲ. ಎಲ್ಲ ಕೆಲಸನೂ ಕೂತ್ಕೊಂಡಲ್ಲೇ ಮಾಡಬೇಕಿತ್ತು, ಕೂತ್ಕೊಂಡಲ್ಲೇ ಹೋಗಬೇಕಿತ್ತು. ಅವಾಗ ನಿಂದ್ರಕ್ಕೂ ಬರ್ತಿರಲಿಲ್ಲ ನನಗೆ. ಸೊ ವೀಲ್ ಚೇರಲ್ಲಿ ಹೋಗಿದ್ದೆ. ಆವಾಗ ಗುರುಗಳ ಆಶೀರ್ವಾದ ಮಾಡಿ 5 ವಾರ ನೀವು ಇಲ್ಲಿಗೆ ಮಠಕ್ಕೆ ಬಂದು ನಡ್ಕೊಳ್ರಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋದರು. ಮತ್ತು ಇದೊಂದು ಫೋಟೋ ಕೊಟ್ಟರು. ಅದಾದಮೇಲೆ ನಾವು ಹೊಸರತ್ತಿ ಮಠಕ್ಕೆ ಹೋಗ್ತಾ ಇದ್ವಿ. ಇಂಜೆಕ್ಷನ್ ಸಂಬಂಧ 1 ವಾರ ಹೋಗೋಕ್ಕಾಗಲಿಲ್ಲ. ಬಟ್ ಮೊನ್ನೆ ಒಂದು 3 ದಿವಸದ ಹಿಂದೆ 3ನೇ ವಾರ ಇನ್ನು ರಾಯರ ಅನುಗ್ರಹದಿಂದ ಮಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅಂತ ನಿವೇದಿತ ತಾಯಿ ಸುಧಾ ಸಂತಸ ವ್ಯಕ್ತಪಡಿಸಿದ್ದಾರೆ. ನಿವೇದಿತಾಳ ಚಿಕಿತ್ಸೆಗೆ ಸುಮಾರು 5 ಲಕ್ಷ ಖರ್ಚು ಮಾಡಿದ್ವಿ, ಆದ್ರೂ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ. ಆಗ ರಾಯರ ಮಠಕ್ಕೆ ಮಗಳನ್ನ ಕರೆದುಕೊಂಡು ಹೋದ್ವಿ. ನಿವೇದಿತ ಒಲ್ಲದ ಮನಸ್ಸಿನಿಂದ ಹೊಸರಿತ್ತಿ ರಾಯರ ಮಠಕ್ಕೆ ನಮ್ಮ ಜೊತೆ ಬಂದಿದ್ಲು. ಅದೇ ವೇಳೆ 100ನೇ ಸುಶೀಲೇಂದ್ರ ತೀರ್ಥ ಆರಾಧನೆ ಕಾರ್ಯಕ್ರಮಕ್ಕೆ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಆಗಮಿಸಿದ್ರು. ಸ್ವಾಮೀಜಿ ಬಳಿ ನಿವೇದಿತಾಳನ್ನ ಕರೆದೊಯ್ಯಲಾಯಿತು. ಆಗ ರಾಯರ ಮಂತ್ರಾಕ್ಷತೆ ಮತ್ತು ಭಾವಚಿತ್ರವನ್ನ ನೀಡಿ 5 ವಾರಗಳ ಕಾಲ ರಾಯರ ಮಠಕ್ಕೆ ಬರುವಂತೆ ತಿಳಿಸಿದ್ರು. ಅದಾದ 3 ವಾರದಲ್ಲಿ ನಿವೇದಿತ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅಂತ ತಾಯಿ ಸುಧಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಘವೇಂದ್ರ ಗುರುಜಿ ಹತ್ರ ಕರ್ಕೊಂಡು ಹೋದ್ವಿ. ಮಂತ್ರ ಸುಧೇಂದ್ರ ತೀರ್ಥರ ಆರಾಧನೆ ಇಲ್ಲಿ ಬಂದಿದ್ದರು ಹೊಸರತ್ತಿ ಮಠಕ್ಕೆ. ಅಲ್ಲಿ ಕರ್ಕೊಂಡು ಹೋಗಾಗ ಮಗಳಿಗೆ ಆಶೀರ್ವಾದ ಮಾಡಿದರು, ನೀವೊಂದು 5 ವಾರ ನಡ್ಕೊಳ್ರಿ, ಒಳ್ಳೇದಾಗತ್ತೆ ಅವಳಿಗೆ ಅಂದರು. ನಾವು 3 ವಾರದಲ್ಲೇ ನಮ್ಮ ಮಗಳು ಎದ್ದು ನಿಂತ್ಕೊಂಡ್ಲು. ಅದು ರಾಯರ ಪವಾಡನೆ, ನಮ್ಮ ಮನೆ ದೇವರ ಆಶೀರ್ವಾದನೆ, ಎಲ್ಲ ಗುರು ಹಿರಿಯರ ಆಶೀರ್ವಾದನೆ ಅಂತ ಅಂದ್ಕೊಂಡು ಇವತ್ತು ರಾಯರನ್ನ ನೆನ್ಕೊಂಡು ರಾಯರಿದ್ದಾರೆ ಅನ್ನೋದನ್ನು ನಂಬಬೇಕು. ನಂಬಿದರೆ ದೇವರಿದ್ದಾನೆ ಅಂತ ನಾವು ತಿಳ್ಕೊತೀವಿ.
ಮಗಳ ಆರೋಗ್ಯ ಸ್ಥಿತಿ ನೋಡಿ ಆತಂಕದಲ್ಲಿದ್ದ ಕುಟುಂಬಕ್ಕೆ ಇದೀಗ ನೆಮ್ಮದಿ ಸಿಕ್ಕಿದೆ. ನಿವೇದಿತಾಳ ಚೇತರಿಕೆಯನ್ನ ಕುಟುಂಬಸ್ಥರು ರಾಯರ ಕೃಪೆ ಮತ್ತು ಆಶೀರ್ವಾದ ಎಂದು ನಂಬಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ರೂ ಗುಣವಾಗದ ಕಾಯಿಲೆ ರಾಯರ ಪಾದ ಸೇವೆಯಿಂದ ಗುಣಮುಖವಾಗಿದೆ. ಇದು ರಾಯರ ಪವಾಡವೇ ಎಂದು ಕುಟುಂಬಸ್ಥರು ಭಾವಿಸಿದ್ದಾರೆ. ಎಂಡಿ ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ.